ಈಕಿಗೆ ಕೋಲ್ಡ್ ಕೇಕ್ ಅಂದ್ರೆ ಇಷ್ಟ ರೀ ಫ್ರೆಂಡ್ಸ. ಕೋಲ್ಡ್ ಕೇಕ್ ಪಾರ್ಸಲ್ ತಂದೇನ್ರಿ, ಐಸ್ ಕ್ರೀಮ್ ತಂದೇನ್ರಿ, ಚೊಕೋಗಳಿಗೆ ಸ್ನ್ಯಾಕ್ಸ್ ಬಿಡಿ ಶಾಕು ರೀ. ಬಾಯ್ ಬಾಯ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಈಗ ನಾ ಬೆಳಗಿನ ರೂಟೀನ ಚಾಲೂ ಮಾಡೇನ್ರಿ. ಬೆಳಗ್ಗೆ ಡಬ್ಬಿ ಮಾಡ್ಬೇಕ್ರಿ, ಮಗಳು ಸಾಲಿಗೆ ಹೋಗ್ತಾಳ್ರಿ 8:30 9ಕ್ಕೆ ಅಂದ್ರೆ ರೀ. ಹಾಗಾಗಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೇನ್ರಿ. ಟೈಮ್ ಬಂದು 7 ಆಗೈತೆ ರೀ. ಇನ್ನೂ ಮಗಳು ಮಕ್ಕೊಂದಾಳ್ರಿ. ಬರ್ರಿ ಈಗ ಹಂಗೆ ಸ್ವಲ್ಪ ರೆಸಿಪಿ ತೋರಿಸ್ಕೊತಾನ ರೀ. ಅಡುಗೆ ಮಾಡ್ತೇನೆ ರೀ, ನೋಡೋಣ ಬರ್ರಿ. ಮೆತ್ತಿ ಪಲ್ಯ ರೀ, ಆಮೇಲೆ ಕುಂಬಳಕಾಯಿ ಪಲ್ಯ ಮಾಡೋದು ರೀ. ಮಾಡೋದನ್ನು ನೋಡ್ಕೊಂಬರೋಣ ಬರ್ರಿ ಫ್ರೆಂಡ್ಸ್. ಯಾರೆಲ್ಲ ಹೊಸ್ತಾಗಿ ನೋಡಾಗದೇ ರೀ, ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಿಸ್ ಮಾಡ್ರಿ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ಏನು ಹೆಂಗೆ ಅನಿಸ್ತೈತಿ ಅನ್ನೋದು ನೀವು ಕಮೆಂಟ್ನಾಗ ತಿಳಿಸ್ರಿ. ಬ್ಲಾಗ್ ನೋಡಿರಿ, ಡೈಲಿ ಬ್ಲಾಗ್ ಹಾಕ್ತೇನೆ ರೀ ಫ್ರೆಂಡ್ಸ್. ಅದ್ರ ಕೂಡ ರೆಸಿಪಿನೂ ಹಾಕಿರ್ತೇನೆ ರೀ. ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡ್ರಿ, ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಬರ್ರಿ ಈಗ ಮಾಡೋಣ, ಅಡುಗೆ ಮಾಡೋದನ್ನು ನೋಡೋಣ ರೀ ಫ್ರೆಂಡ್ಸ್. ಬರ್ರಿ ಫ್ರೆಂಡ್ಸ್, ಕುಂಬಳಕಾಯಿ ಪಲ್ಯ ಮಾಡಾಕತ್ತೇನೆ ರೀ. ಒಗ್ಗರಣೆ ಹಾಕೀನಿ ರೀ, ಮತ್ತಿ ಪಲ್ಯ ಮಾಡೀನಿ ರೀ. ಈಗ ಮಗಳಿಗೆ ತಲೆಗೆ ಇಟ್ಕೋಬೇಕು ರೀ. ಈ ಪಲ್ಯ ಇಳಿಸ್ಕಿಸಿಂದ್ರೆ ಆಕಿ ತಲೆ ಇಟ್ಬೇಕ್ರಿ. ಟೈಮ್ ಬಂದು 7 ಆಗೈತ್ರಿ, ಅಂದ್ರೆ ರೆಡಿ ಮಾಡ್ಬೇಕು ಸಾಲಿಗೆ ಬಿಟ್ಟಪ್ಪ ರೀ. ಬರ್ರಿ ಈಗ ಪಲ್ಯ ಇಟ್ಟೇನಿ ರೀ. ಪಲ್ಯ ಆಗಲ್ಲ ರೀ, ಕುಂಬಳಕಾಯಿ ಪಲ್ಯ ರೀ. ಆದ್ದರಿಂದ ಅನ್ನಕ್ಕೆ ಇಡ್ತೇನೆ. ನೋಡ್ರಿಪ್ಪ, ಮಗಳಿಗೆ ರೊಟ್ಟಿ ಪಲ್ಯ ಕಟ್ಟಬೇಕ್ರಿ, ಅದಕ್ಕೆ ರೊಟ್ಟಿ ಮಾಡಾಕತ್ತೇನೆ ನೋಡ್ರಿ. ಈಗ ರೊಟ್ಟಿ ಮಾಡಿರಿ, ಮಗಳ ಡಬ್ಬಿ ಕಟ್ಟಿ ಕಳಿಸ್ಬೇಕ್ರಿ ಸಾಲಿಗೆ. ರೆಡಿ ಆಗಿರಿ, ಆಮೇಲೆ ಸಿಗ್ತೇನೆ ರೀ ಫ್ರೆಂಡ್ಸ್ ಮತ್ತು ನಿಮಗೆ. ಮಗಳಿಗೆ ಸ್ನ್ಯಾಕ್ಸ್ ಬಿಡಿ ಶಾಕು ರೀ. ಇದು ದಾಳಂಬ್ರಿ ಕಾಯಿ ಇದ್ರಿ, ಹಂಗಾಗಿ ರೀ. ಏನು ಹೊಸ ತರದಂಗೆ ತರೋ ಮಟ ಕಟ್ಟಿಬೇಕತ್ತವ್ರು. ಸಾಲಿಗೆ ರೆಡಿ ಆದ ನೋಡ್ರಿ ಫ್ರೆಂಡ್ಸ್. ಈತ ಹಬ್ಬ ಬರ್ಲಿಕತ್ತಿ, ಬರ್ಲಿ ಆಶಿ ಬೀಕೆ ಅವಣ ಬೀಕೆ ಲೇಕ ಸ್ನ್ಯಾಕ್ಸ್ ಕಲಕ್ ಐತವ. ನೀನು ತಿಂದಿಲ್ಲ ಗೋವಾ ಮಾವಿನಕಾಯಿ ಅಲ್ಲಿ ಐತೆ ನೋಡ್ರಿ. ನಾವೇ ಕೇಳಿ ಸ್ನ್ಯಾಕ್ಸ್ ಸೇರಿಸಿ ಕೊಡ್ದನು. ಏನು ಹುಡುಗಾಡೋದಿದೆಯಾ ಅವ್ವ ಇವ? ಈಗ ಯಾಕದ ನಾಳೆ ಗೋವಾ ಮಾವಿನಕಾಯಿ ಬಾ ರೆಡಿಯಾಗಿ ಹೋಗ್ಬಾ. 10 ನಿಮಿಷ ಟೈಮ್ದ ಅನ್ಕತ್ತಾಳ, ರೆಡಿಯಾಗಿ ನಡಿಲ್ಲ. अम्मा फ्राइडे कंदर एक तो डेज फ्राइडे होमवर्क करतो, एक फ्राइडे करने होमवर्क को फ्राइडे लेकतो, सैटरडे करने होमवर्क को है शुक्रवार ಹೋಗೋದು ಈಗ ಅದಕ್ಕೆ. ವಲೈಕುಂ ಸಲಾಂ. ಬಾಯ್ ಬಾಯ್. ನೀರು ತುಂಬ್ಕೋ. ಬರ್ರಿ ಫ್ರೆಂಡ್ಸ್, ಸಾಲಿಗೆ ಹೊಂಟಾರಿ. ನೋಡೋಣವ್ರಿಗೆ ರೀ, ಅಷ್ಟರ ಕೂಡ ಹೋಗ್ತಾರ್ರಿ. ಬಾಯ್. ಈಗ ಹೋದ್ರಿ ಸಾಲಿಗೆ ರೀ ಫ್ರೆಂಡ್ಸ್. ಈಗ ಏನು ಮಾಡ್ಬೇಕಪ್ಪ ಅಂದ್ರೆ ಇನ್ನು ನಾಷ್ಟ ಮಾಡಬೇಕ್ರಿ. ಉಪ್ಪಿಟ್ಟು ರೀ, ಏನಾರ ಅವಲಕ್ಕಿ ರೀ, ಇಲ್ಲ ಚಪಾತಿ ನೋಡ್ಬೇಕ್ರಿ, ಏನಾಗ್ತೈತೆ ಅದು ಮಾಡ್ಬೇಕ್ರಿ. ಈಗೆಲ್ಲ ಕಸ ಪರಿಶಿ ಮಾಡ್ಬೇಕ್ರಿ. ನಮ್ಮ ಮನೆಯವ್ರು ಜಳಕ ಮಾಡೋಕೆ ಹೋಗ್ಯಾರಿ, ಅವ್ರು ಬರೋದಕ್ಕೆ ಎಲ್ಲ ಸ್ವಚ್ಛ ಮಾಡ್ಬೇಕ್ರಿ. ಈಗ ಕಸ ಪರಿಶಿ ಮಾಡಿರಿ, ಮಾಡೋಣ ರೀ. ಪಡ ಮಾಡಿ ನೋಡ್ತೇನೆ ರೀ ಫ್ರೆಂಡ್ಸ್. ನಾನು ರೀ ಈಗ ಸ್ವಲ್ಪ ಫೈನಾನ್ಸ್ ಬ್ಯಾಂಕಿಗೆ ಹೋಗಿ ಬರ್ಬೇಕ್ರಿ. ಸ್ವಲ್ಪ ಕೆಲಸ ಐತ್ರಿ ಫ್ರೆಂಡ್ಸ್, ಹಾಗಾಗಿ ರೀ ಫೈನಾನ್ಸ್ ಬ್ಯಾಂಕಿಗೆ ಹೋಗಿ ಬರ್ತೇನೆ ನೋಡಿರಿ ಫ್ರೆಂಡ್ಸ್. ಈಗ ರೆಡಿ ಆಗೇನಿ ರೀ, ಸ್ವಲ್ಪ ಕೆಲಸ ಐತ್ರಿ. ಹಾಗೆ ಕೆಲಸ ಸ್ವಲ್ಪ ಅಮೌಂಟ್ ಇದು ಮಾಡೋದಿತ್ತು ರೀ. ಹಾಗಾಗಿ ಈಗ
ಫೈನಾನ್ಸ್ ಬ್ಯಾಂಕಿಗೆ ಹೋಗಿರಿ ಬಂದು ನೋಡ್ಬೇಕ್ರಿ. ಟೈಮ್ ಇತ್ತಂದ್ರೆ ದವಾಖಾನಿಗೆ ಹೋಗ್ಬೇಕತ್ತ ಅನ್ನಕತ್ತೇನ್ರಿ ಫ್ರೆಂಡ್ಸ್. ಸ್ವಲ್ಪ ಆರಾಮಿಲ್ಲ ರೀ, ಹಂಗಾಗಿ ರೀ ನೋಡೋಣವ್ರಿ ಇವತ್ತು ಏನಾಗ್ತೈತೆ ರೀ. ಪಕ್ಕಿನ ಕಡಿಮೆ ಆಗೋಲ್ಲ ರೀ ಫ್ರೆಂಡ್ಸ್. ಅಷ್ಟು ತೋರ್ಸೇನು ಕರೆ ಗೋಕಾಕ ಒಂದು ಸತಿ ಹೋಗೇನಿ ರೀ, ಆದ್ರೆ ಪಕ್ಕಿನ ಕಡಿಮೆ ಆಗೋಲ್ಲ ರೀ. ನೋಡ್ಬೇಕ್ರಿ ಇನ್ನೊಂದು ಸತಿ ಬಂದಾರಿ, ಹೋಗಿ ಬರ್ಬೇಕ್ರಿ ಫ್ರೆಂಡ್ಸ್. ಈಗ ಬ್ಯಾಂಕಿಗೆ ಹೋಗ್ಬೇಕ್ರಿ. ನಮ್ಮ ಪ್ರಮುಖ ಫೋನ್ ಹಚ್ಚೀನಿ, ಅವ್ನು ಗೋಕಾಕ್ ಹೋಗ್ಯಾನಂತ್ರಿ. ಸ್ವಲ್ಪ ಓದಿ ಬಿಡ್ತಾನಂತ ನೋಡ್ಬೇಕಂತ ಮಾಡೀನಿ ರೀ ಗಾಡಿ ಮ್ಯಾಗ ರೀ. ಹಂಗಾಗಿ ದೂರ ಐತ್ರಿ ಅದು ಫೈನಾನ್ಸ್ ಬ್ಯಾಂಕ್, ಅಲ್ಲಿಗೆ ಹೋಗ್ಬೇಕ್ರಿ. ಏನೂ ಮಾಡೋಕ್ಕಣ ಆಗಂಗಿಲ್ಲ ರೀ, ಅನಿವಾರ್ಯ ರೀ, ಹೋಗಬೇಕ್ರಿ ನಾನು ಈಗ ರೀ. ನೋಡೋಣ ಏನೇನು ಆಗ್ತೈತೆ. ಹಂಗೆ ರೈಟ್ ಕಾಲೇ ವಾಕಿಂಗ್ ಮಾಡ್ಕೋತ ಹೋಗ್ಬೇಕು ನೋಡ್ರಿ. ನಮ್ಮ ರಮು ಇದ್ರೆ ಸ್ವಲ್ಪ ಬಿಟ್ಟು ಬರ್ತಿದ್ರಿ, ಇಲ್ಲಿಕ ನಿಲ್ತಿದ್ರಿ. ಏನೂ ಮಾಡೋಕ್ಕಾಗಂಗಿಲ್ಲ. ಈಗ ನಾನು ಹೋಗ್ಬೇಕ್ರಿ. ಹಂಗೆ ಅಲ್ಲಿ ಸ್ವಲ್ಪ ಆಧಾರ್ ಕಾರ್ಡ್ದವ್ರು ಕೇಳೋದೈತ್ರಿ ಫ್ರೆಂಡ್ಸ್. ನೋಡೋಣ ಏನೇನು ಆಗ್ತೈತೆ ಅಂತ ಹೇಳ್ರಿ. ರೈಟ್ ಏನೂ ಮಾಡೋಕ್ಕಾಗಂಗಿಲ್ಲ, ನಡ್ಕೊತ ಹೋಗ್ಬೇಕ್ರಿ. ಮನ್ಯಾನವ್ರು ಇಲ್ಲರಿ, ಹೊರಗಡೆ ಹೋಗ್ಯಾರಿ. ಹಾಗಾಗಿ ನಾನು ಒಬ್ಬಕ್ಕೆ ರೀ ಹೋಗ್ಬೇಕು. ಒಬ್ಬರಿಗೆ ಹೋಗೋಣ ಅಂತ ಬೇಜಾರಾಗ್ತೈತೆ ರೀ, ಏನು ಮಾಡೋಕ್ಕಾಗಂಗಿಲ್ಲ ರೀ. ಇನ್ನೊಂದು ಸರ್ಪ್ರೈಸ್ ರೀ. ಏನು ಸರ್ಪ್ರೈಸ್ ಅಂತಂದ್ರೆ ಫ್ರೆಂಡ್ಸ್, ಇವತ್ತಿಗೆ 100 ಸಬ್ಸ್ಕ್ರೈಬರ್ ಆಗ್ಯಾರ ರೀ ನನ್ನ ಫ್ರೆಂಡ್ಸ್ ಫ್ಯಾಮ್ಲಿ, ಯೂಟ್ಯೂಬ್ ಫ್ಯಾಮ್ಲಿ ಫ್ರೆಂಡ್ಸ್ ರೀ. ನನಗೆ 100 ಮಂದಿ ಸಬ್ಸ್ಕ್ರೈಬರ್ ಆಗ್ಯಾರ ನೋಡ್ರಿ ಫ್ರೆಂಡ್ಸ್ ರೀ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರತ್ತೆ ನಂಗೆ ಹೆಮ್ಮೆ ಐತ್ರಿ. ನನ್ನ ಫ್ಯಾಮ್ಲಿ ರೀ ನೀವು ರೀ. ಹಾಗಾಗಿ ರೀ ಏನು ಫಸ್ಟ್ ಟೈಮ್ ಬ್ಲಾಗ್ ಮಾಡಾಕತ್ತೇನು ರೀ ಫ್ರೆಂಡ್ಸ್ ರೀ. ಫಸ್ಟ್ ಟೈಮ್ ಅಂತಂದ್ರೆ ನೋಡಿರಿ, ಈಗೊಂದು 4 ತಿಂಗಳಾತ್ರಿ ಫ್ರೆಂಡ್ಸ್. 5 ತಿಂಗಳ ಜನವರಿ ರೀ, 7 ತಿಂಗಳಾತ್ರಿ ಫ್ರೆಂಡ್ಸ್ ಮಾಡ್ಕೇಸಿಂದ್ರಿ. ನನಗೆ ನೀವು ಸಪೋರ್ಟ್ ಮಾಡಾಕತ್ತೀರಿ. 0ದಿಂದ 100 ಮಂದಿ ಸಬ್ಸ್ಕ್ರೈಬರ್ ಅಂದ್ರೆ ಸಾಧಾರಣ ಅಲ್ರಿ ಫ್ರೆಂಡ್ಸ್ ರೀ. ಇನ್ನೂ ನನಗೆ ಬೆಳೆಸ್ಬೇಕ್ರಿ ನೀವು ರೀ. ನೀವು ಬೆಳೆಸೋದ್ರಿಂದನೇ ರೀ ನಾನು ಬೆಳಿತೇನೆ ರೀ ಫ್ರೆಂಡ್ಸ್. ನಿಮ್ಮ ಮನ್ಯಾನಾರು ಆಗಲಿಲ್ಲ ಅಂದರೂ ಹೊರಗಿನಾರು ಆಗ್ತಾರಂತಾರೆ ನೋಡಿರಿ ಫ್ರೆಂಡ್ಸ್. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲೇ ರೀ ನೀವು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇರಿ ಫ್ರೆಂಡ್ಸ. ಏನೋ ವಿಡಿಯೋದಾಗ ಮಿಸ್ಟೇಕ್ ಆಗಿದ್ರೆ ಹೇಳ್ರಿ, ಬೈ ಮಿಸ್ಟೇಕ್ ಆಗಿತ್ತಿರ್ತೈತೆ ರೀ ನಂಗೆ. ಯಾಕಂದ್ರೆ ಸ್ವಲ್ಪ ಟ್ರೈನಿಂಗ್ ಇಲ್ಲ ರೀ ನಂಗೆ, ಹೆಂಗೆ ಎಡಿಟ್ ಬರ್ತೈತಿ, ನಂಗೆ ಹೆಂಗೆ ಏನಾಗ್ತೈತೆ ಅನ್ನೋದು ನನಗೆ ಎಷ್ಟು ಈತಿತ್ತು ಅಷ್ಟೆಲ್ಲ ಮಾಡ್ಕೋತ ಹೊಂಟೇನಿ ರೀ ಫ್ರೆಂಡ್ಸ್ ರೀ. ಏನೋ ಮಿಸ್ಟೇಕ್ ಆಗಿದ್ರೆ ನಂಗೆ ಕಮೆಂಟ್ ನಂಗೆ ತಿಳಿಸ್ರಿ, ಈ ಥರ ಮಾಡಿರಿ, ಈ ಥರ ಹಿಂಗೆ ರೀ ಅಂತ ಹೇಳ್ರಿ ಅಂದ್ರೆ ನಾನು ಮಾಡ್ತೇನೆ ರೀ ಫ್ರೆಂಡ್ಸ್. ಇವತ್ತಿಗೆ ನಮ್ದು 100 ಮಂದಿ ಸಬ್ಸ್ಕ್ರೈಬರ್ ಫ್ಯಾಮ್ಲಿ ಜಾಯ್ನ್ ಆಗ್ಯಾರ ರೀ ನನ್ನ ಯೂಟ್ಯೂಬ್ಗೆ ರೀ. ನನ್ನ ಫ್ಯಾಮ್ಲಿನ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ರೀ ಫ್ರೆಂಡ್ಸ್. ಈಗ ಲೇಟ್ ಆಗ್ತೈತೆ ರೀ, 12 ಆತ್ರಿ, ಟೈಮಾಗ ಹೋಗ್ಬೇಕ್ರಿ. ಟೈಮ್ ಹೇಳ್ತನ ಅನ್ಕೋಬೇಡ್ರಿ, ಹೋಗಕ್ಕೆ ಸ್ವಲ್ಪ ಲೇಟ್ ಆಗ್ತೈತೆ ರೀ, ದೂರ ಐತ್ರಿ. ಬಂದ ಮತ್ತು ಜಾಯ್ನ್ ಆಗ್ತೀನಿ ರೀ ನಿಮ್ಮ ಕೂಡ ಫ್ರೆಂಡ್ಸ್. ಈಗ ಬನ್ನಿರಿ, ಹಂಗೆ ಬ್ಯಾಂಕಿನ ಕೆಲಸ ರೀ. ಅಲ್ಲಿ ಮನ್ಯಾಗ ಸ್ವಲ್ಪ ಕ್ಯಾಜಾನ್ಗೆ ಸ್ವೀಟ್ ಅಂಗಡ್ಯಾಗ, ಆಮೇಲೆ ಕೇಕ್ ರೀ, ಸ್ವಲ್ಪ ಹುಕ್ಕ ಹಚ್ಚೋದು ರೀ, ಹೊಲಿಯಾಕ ಅರ್ಬಿಗೆ ರೀ ಬ್ಲೌಸ್ ಹುಕ್ಕ ಬೇಕಾಗಿತ್ತು ರೀ, ಬಾಕ್ಸ ತಂದೇನಿ ರೀ ಫ್ರೆಂಡ್ಸ್ ರೀ. ಹಂಗಾಗಿ ರೀ ನಿಮ್ಮ ಬ್ಯಾಕ್ ಕ್ಯಾಮ್ರಾದಾಗ ತೋರಿಸ್ತೇನೆ ಬರ್ರಿ ಫ್ರೆಂಡ್ಸ್ ರೀ. ಸ್ವಲ್ಪ ಜ್ಯೂಸ್ ತಂದೇನಿ ನೋಡಿರಿ ಹೊರಗಡೆ. ಅಂದ್ರೆ ಯಾಕೋ ಉಲ್ಟಿ ಆದಂಗೆ ಆಗತ್ತೈತೆ ರೀ ಫ್ರೆಂಡ್ಸ್. ಹಂಗಾಗಿ ಇದು ಕುಡಿಬೇಕಂತೇಳಿ ಊಟ ಮಾಡಿಲ್ಲ ರೀ, ಮುಂಜಾನೆಯಿಂದ ನಾಷ್ಟಾನೂ ಇಲ್ಲರಿ ಊಟನೂ ಇಲ್ಲರಿ. ಇದನ್ನು ನೋಡಿ ಕುಡಿಬೇಕಂತ ಹೇಳ್ರಿ ಶರ್ಬತ್ ತಂದೇನಿ ರೀ ಹೊರಗಿಂದ ರೀ ಫ್ರೆಂಡ್ಸ್ ರೀ. ಆಮೇಲೆ ಮಗಳಿಗೆ ರೀ ಐಸ್ ಕ್ರೀಮ್ ರೀ, ಇದೊಂದು ತೊಗೊಂಡು ಬಂದೀನಿ ರೀ ಫ್ರೆಂಡ್ಸ. ಯಾಕೋ ಸಮಾಧಾನ ಇಲ್ಲರಿ, ಆರಾಮಿಲ್ದಂಗೆ ಆಗೈತೆ ರೀ. ಹಾಗಾಗಿ ರೀ ಮಗಳಿಗೆ ಏನಾರು ಬೇಕು ರೀ ಫ್ರೆಂಡ್ಸ. ಹಾಗಾಗಿ ರೀ ಸ್ನ್ಯಾಕ್ಸ್ ಬೇಕಂತ ಬೆಳಗ್ರಿ ಶಂಕರ್ ಪಾಳೆ ತೊಗೊಂಬಂದೇನಿ ರೀ. ಮನ್ಯಾಗ ಮಾಡ್ಬೋದು ರೀ, ನಂಗೆ ಆರಾಮಿಲ್ಲಾರ್ಕ ನಾ ಮಾಡಿಲ್ಲ ರೀ ಫ್ರೆಂಡ್ಸ್ ರೀ. ಈಕಿಗೆ ಕೋಲ್ಡ್ ಕೇಕ್ ಅಂದ್ರೆ ಇಷ್ಟ ರೀ ಫ್ರೆಂಡ್ಸ. ಕೋಲ್ಡ್ ಕೇಕ್ ಪಾರ್ಸಲ್ ತಂದೇನಿ ರೀ, ಐಸ್ ಕ್ರೀಮ್ ತಂದೇನಿ ರೀ, ಚೊಕೋಬಾರ್ ಇದನ್ನು ತಂದೇನಿ ರೀ. ಇದು ನನಗೆ ರೀ. ಆಮೇಲೆ ಇದೊಂದು ಹುಕ್ಕಿನ ಬಾಕ್ಸ್ ರೀ, 65 ರೂಪಾಯಿ ರೀ. ಆಮೇಲೆ 15 ಇವು ಇರ್ತಾವೆ ರೀ ಫ್ರೆಂಡ್ಸ್ ಇದ್ರಾಗ ರೀ. ಹಾಗಾಗಿ ರೀ ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದೇನಿ ನೋಡ್ರಿ. ನಾನು ರೀ ಹೊರಗಡೆ ಹೋಗಿದ್ದೀನಿ ರೀ ಎಲ್ಲರೂ ಫ್ರೆಂಡ್ಸ. ಹಾಗಾಗಿ ರೀ ಏನಾರೇ ತೊಗೊಂಬರ್ಬೇಕು ಅನ್ನಿಸ್ತು ರೀ. ಮಗಳು ಸ್ನ್ಯಾಕ್ಸ್ ಕಟ್ಟಾಗ್ಬೇಕು ರೀ, ರವಿವಾರ ತಂದೇನಿ ರೀ. ಹಾಗಾಗಿ ಬರ್ರಿ ಈಗ ನಂಬರ್ ಹಚ್ಚಂತ ಹೇಳೇನಿ ರೀ ದವಾಖಾನಿಗೆ ನಂಬರ್ ಹಚ್ಚಂತ ಹೇಳೇನಿ ರೀ ನಮ್ಮ ರಮೂಗೆ ರೀ. ನೋಡ್ಬೇಕು ರೀ ಈಗ ಹಚ್ಚಿ ಫೋನ್ ಹಚ್ಚಿರಿ, ಹಚ್ಚಿರ ಹೋಗ್ಬೇಕು ರೀ. ಹಚ್ಚಲಿಲ್ಲ ಅಂದ್ರೆ ಇಲ್ಲಪ್ಪ ಮತ್ತು ನಾಳೆ ನಾಡ್ದು ಹೋಗ್ರಿ. ನಾಳೆ ಅಮಾವಾಸ್ಯೆ ಇರೋದ್ರಿಂದ ರೀ. ಹಿಂಗಾಗಿ ಬರೀ ಫ್ರೆಂಡ್ಸ್ ಒಂದು ಅರ್ಧ ತಾಸು ರೆಸ್ಟ್ ಮಾಡ್ತೀನಿ, ಆಮೇಲೆ ಮತ್ತು ಬ್ಲಾಗ್ನಾಗ ಬರ್ತೇನೆ ರೀ. ಯಾಕೋ ಸ್ವಲ್ಪ ಸುಸ್ತಾಗತೈತೆ ರೀ, ಆರಾಮಿಲ್ದಂಗೆ ಆಗೈತೆ ರೀ. ಈಗ ಅಷ್ಟೇ ಹೋಗಿ ಬಂದಿನ ಕರೆ ಸ್ವಲ್ಪ ಈ ತ್ರಾಸ ಆದಂಗೆ ಆಗತೈತೆ ರೀ.
ಸ್ವಲ್ಪ ಜ್ಯೂಸ್ ಹಾಕೊಂಡು ಕುಡಿ ನೋಡ್ರಿಗೆ ರೀ ಅಂದ್ರೆ ಫ್ರೆಂಡ್ಸ್ ಕುಡಿ ನೋಡ್ರಿ ಸ್ವಲ್ಪ ಉಲ್ಟಿ ಆದಂಗೆ ಆಗತ್ತೈತ್ರಿ ಯಾಕೋ ಆರಾಮ ಅನಿಸತ್ರಿ ಈಗ ಹೋಗ್ಬೇಕ್ರಿ ದವಾಖಾನೆ ನಂಬರ್ ಹಸ್ನನ್ರಿ ನಮ್ಮೂರಿ ಹಚ್ಚಿರ ಹೋಗ್ತೀನಿ ಇಲ್ಲಿಕಂದ್ರೆ ನಾಳೆ ನಾಡ್ದು ಹೋಗ್ರಿ ನಾಳೆ ಅಮಾಸ್ರಿ ಫ್ರೆಂಡ್ಸ್ ಹೋಗಕ್ಕಾಗಲ್ಲ ರೀ ಹಂಗೆ ಬುಧವಾರ ಹೋಗ್ಬೇಕಾಗತ್ತೆ ರೀ ನೋಡೋಣ್ರಿ ಏನಾಗತ್ತೆ ಹಚ್ಚಿ ಬಂದಾಗ ಹೋಗ್ಕೊಂಡ್ರಿ ಹಚ್ಚಿ ಬರಲಿಲ್ಲ ಅಂದ್ರೆ ಇಲ್ಲ ರೀ ಮುಂಜಾನೆ ನಾಷ್ಟಾನು ಮಾಡಿಲ್ಲ ರೀ ಫ್ರೆಂಡ್ಸ್ ಅದು ವಾಂತಿ ಆದಂಗೆ ಆದ್ರಿ ಒಂದು ತಿಂಗಳು ಆತ್ರಿ ಫ್ರೆಂಡ್ಸ್ ಹಂಗಾಗಿ ಈಗ ಹೋಗ್ಬೇಕ್ರಿ ದವಾಖಾನೆಗೆ ಒಂದು ತಾಸು ಹೊಳ್ಳಾಡಿದ್ದೇನೆ ರೀ ಫ್ರೆಂಡ್ಸ ಮಕ್ಕೊಂದಿದ್ದೇನೆ ರೀ ಈಗ ನಾಳೆಗೆ ಮಸಾಲೆ ಓರಿ ಹಾಂ ಬನ್ನಿರಿ ನೀರು ಒಂದು ಬಂದ್ರಿ ಫ್ರೆಂಡ್ಸ ನೀರು ತುಂಬೇಕ್ರಿ ಈಗ ನೋಡ್ರಿ ನಾನು ಇಲ್ಲಿ ರೀ ಕೊಬ್ಬರಿ ಹೆರ್ಚಾಕತ್ತಿದ್ದೇನೆ ರೀ ನೀರು ಬಂದು ಕೊಬ್ಬರಿ ಹೆಚ್ಚೋದು ಬಿಟ್ಟು ನೀರು ತುಂಬ್ಕೋಬೇಕ್ರಿ ಕ್ಲಾಸ್ ಬರ್ತಾಳ್ರಿ ಶೈನ್ ರೀ ಏನು ಮಾಡೋಕ್ಕಾಗಲ್ಲ ರೀ ಇದು ಹರ್ಚೋದು ಬಿಟ್ಟು ಹೋಗಿ ನೀರು ತರಬೇಕು ನೋಡ್ರಿ ಒಂದು 2-3 ಕೂಡ ಅಷ್ಟೇ ರೀ ಫ್ರೆಂಡ್ಸ ಉಳ್ಕಿದೆಲ್ಲ ಮೇಲೆ ಏರಿಸ್ತಾರೆ ಸಿಂಟ್ಯಾಕ್ಸ್ದಾಗ ರೀ ನೋಡ್ರಿ ಕೊಬ್ಬರಿನ ಹೆರ್ಚಾಕತ್ತಿದ್ದೇನೆ ರೀ ಫ್ರೆಂಡ್ಸ ನೀರು ಬಂದೀವ್ರಿ ಈಗ ನೀರು ತುಂಬೋಣವ್ರಿ ಆಮೇಲೆ ಕೊಬ್ಬರಿ ಹೆರ್ಚೋದ್ರಿ ಒಂದು 3-4 ಕೂಡ ತುಂಬ್ಕೊಂಡು ಬಂದುಬಿಡ್ತೇನೆ ರೀ ಅಡುಗೆಗೆ ಅಷ್ಟೇ ರೀ ಫ್ರೆಂಡ್ಸ ಕುಡಿಯಾಕಾರು ತರ್ತೀವ್ರಿ ಫಿಲ್ಟರ್ ನೀರು ರೀ ಎಲ್ಲದಕ್ಕೂ ಸಿಂಟ್ಯಾಕ್ಸ್ದಿಂದ ಬರ್ತೈತ್ರಿ ನೀರು ಈಗೇನು ಮಾಡೋಕ್ಕಾಗಲ್ಲ ರೀ ಸರಿಸಿಟ್ಟು ನೀರು ತುಂಬ್ಕೊಂಬರ್ತೇನೆ ರೀ ಫ್ರೆಂಡ್ಸ್ ರೀ ಮಗಳು ಬರ್ತಾಳ್ರಿ ಆಮೇಲೆ ಆಕಿ ಸರ್ಪ್ರೈಸ್ ಕೊಡ್ಬೇಕ್ರಿ ನಾ ಏನು ತಂದೇನಪ್ಪ ಅಂತ ಹೇಳಕ್ಕೆ ಆಕಿಗೆ ಸರ್ಪ್ರೈಸ್ ಅಂದ್ರೆ ತಿನ್ನಕ್ಕೆ ಸ್ವೀಟ್ ಏನು ತಂದೇನೆ ಅಂದ್ರೆ ಹೇಳಿಬಿಡ್ಬೇಕ್ರಿ ಅಮ್ಮ ನಿಂಗೆ ಸರ್ಪ್ರೈಸ್ ಐತೆ ಅಂದ್ಕೊಂಡು ಏನು ತಂದು ಅಂತ ಕೇಳ್ತಾಳ್ರಿ ಕೇಳೋದ್ರೆ ನಾನು ತಂದು ಇಟ್ಟಿರ್ತೇನೆ ರೀ ನಂಗೆ ಅದು ಕೇಳೋದ್ರೆ ಖುಷಿನ ಬೇರೆ ಅನ್ನಿಸ್ತೈತೆ ರೀ ನಾವು ಹೇಳ್ದೆ ಕೇಳ ತಂದು ಕೊಡ್ತೀವ್ರಲ್ಲ ರೀ ತುಂಬ ಖುಷಿ ಅನ್ನಿಸ್ತೈತೆ ನೋಡಿರಿ ಫ್ರೆಂಡ್ಸ್ ನಿಮ್ಗೆ ವಿಡಿಯೋ ಮಾಡ್ತೇನೆ ರೀ ನೋಡೋಣ್ರಿ ಹೆಂಗೆ ರಿಯಾಕ್ಷನ್ ಕೊಡ್ತಾಳೆ ಅಂತ ಹೇಳ್ರಿ ಫ್ರೆಂಡ್ಸ್ ಬರೀ ಈಗ ನೀರು ತುಂಬ್ಕೊಂಬರ್ತೇನೆ ರೀ ಮತ್ತೆ ಸಿಗ್ತೇನೆ ರೀ ಆಮೇಲೆ ತರಿ ನನ್ನ ಮಗಳು ಬಂದ ನೋಡ್ರಿ ಈಗ ಸಾಲಿಗ್ರಿಂದ ಬಂದು ಕೈಕಾಲು ಮೇಲೆ ತೊಗೊಂಡ್ರಿ ಅರ್ವಿ ಚೇಂಜ್ ಮಾಡ್ಯಾಳ್ರಿ ಆಕೆ ಸರ್ಪ್ರೈಸ್ ಏನಂತ ಹೇಳಿಲ್ರಿ 3 ಐಟಮ್ ಸರ್ಪ್ರೈಸ್ ಇದಾವ್ರಿ ಮತ್ತು ಏನು ಹೇಳಸಣ ಏನು ತಂದೇನು ಸರ್ಪ್ರೈಸ್ ಕೇಕ್ ಕೇಕ್ ಅಂದ್ರೆ ಹೆಂಗೆ ತೋರಿಸ್ಲಿ ಅದೇ ಕೇಕ್ ಆತ ಮತ್ತು ಬೇರೆದ ಅಲ್ಲಿ ಗ್ಲಾಸ್ನಾಗ ಜ್ಯೂಸ್ ಐತೆ ನಾವು ಪಿ ಕುಡಿ ಇಲ್ಲಿ ನೋಡು ಐಸ್ ಕ್ರೀಮ್ ಕೇಕ್ ಸರ್ ಕೇಕ್ ಐಸ್ ಕ್ರೀಮ್ ಚೊಕೋಬಾರ್ ಇವತ್ತು ಹೆಂಗಾರು ನೀನು 100 ಸಬ್ಸ್ಕ್ರೈಬರ್ ಆಗ್ಯಾರು ಇದಕ್ಕೆ ಕಟ್ ಮಾಡೋಣ ಬಾ ಕೇಕ್ ಕಟ್ ಮಾಡೋಣ ಇದು ಚೊಕೋಬಾರ್ ಐಸ್ ಕ್ರೀಮ್ ಮತ್ತೊಂದು ಐಟಮ್ ಐತೆ ಜಾನ್ ಈ 3 ಅದು ಅದೊಂದು ಜ್ಯೂಸ್ 4 ಅದು ಇನ್ನೊಂದು ಸರ್ಪ್ರೈಸ್ ಪಾರ್ಸಲ್ ನೈ ಪಾರ್ಸಲ್ ಬಂದಿಲ್ಲ ಇನ್ನು ಇಲ್ಲ ನಿನಗೆ ಸಾಲಿಗೆ ಸ್ನ್ಯಾಕ್ಸ್ ತಿತ್ತಿ ಹಾಂ ಈ ಕಡೆ ಏನು ಹೇಳುವ ಶಂಕರಪಾಳಿ ಶಂಕರ್ ಪಾಕ್ ಅದ ಶಂಕರಪಾಳಿ ಸೂಪರ ನಾಳೆ ಚೆನ್ನಾಗ್ಸ ನಾನು ದವಾಖಾನೆ ಹೋಗಬಲ್ಲ केक कट करेंगे केक कट ಮಾಡೋಣ ಬಾ ನನ್ನ ಮಗಳ ಆಕೆ ತಿನ್ನಾಕ ತಂದೇನ್ರಿ ಕೇಕ 100 ಮಂದಿ ಸಬ್ಸ್ಕ್ರೈಬ್ ಆಗ್ಯಾರ ಮಮ್ಮಿ ಇದನ್ನ ಕೇಕ್ ಕಟ್ ಮಾಡೋಣ ಆಗ್ತಾಳ್ರಿ ಫ್ರೆಂಡ್ಸ ಬರ್ರಿ ನೋಡೋಣ ಏನು ಮಾಡ್ತಾಳ್ರಿ ಚಮಚ ನೋಡ್ರಿ ನನ್ನ ಮಗಳಿಗೋಸ್ಕರ ತಂದೇನ್ರಿ ನಾ ಕೇಕ್ ತಿನ್ನಾಕ್ರಿ
ಅಕ್ಕಿ ಪಾರ್ಸಲ್ ತಂದೇ ಇರ್ತೇನೆ ರೀ ಕೇಕ್ ರೀ, ಕೋಲ್ಡ್ ಕೇಕ್ ರೀ. ಅಕ್ಕಿ ನಮ್ದು 100 ಮಂದಿ ಸಬ್ಸ್ಕ್ರೈಬ್ ಆಗ್ಯಾರಲ್ಲ ರೀ ನಮ್ಮ ಫ್ಯಾಮ್ಲಿ ಒಳಗೆ ರೀ. ಹಾಗಾಗಿ ಅದನ್ನ ಕಟ್ ಮಾಡಿ ಇದು ಅದ ಕೇಕ ಸ್ವೀಟ ತಿನ್ನೋಣ ಬಾ ಮಮ್ಮಿ ಅನ್ನತ್ತಾಳ್ರಿ. ಬರ್ರಿ ಆಕೆ ಮುನ್ನೂರು ಸರಿಯಾಗಿ ನೋಡ್ಸೋಣ ರೀ. ನೋಡ್ರಿ ಫ್ರೆಂಡ್ಸ್, ಇದು ಕೋಲ್ಡ್ ಕೇಕ್ ತಂದೀನಿ ರೀ. ಇದನ್ನು ಮಮ್ಮಿ ಕೇಕ್ ಅಂತೇಳಿ ತಿನ್ಸಾಕತ್ತಾಳ ನೋಡ್ರಿ. ಮ್ಯಾಗಿ ತಿಂದಿ? ಸೂಪರ್ ಮೇಕಲ್ಲ ತುಲ. ನೋಡ್ರಿ ನಮ್ಮ ಸಣ್ಣ ಕೇಕ್ನ ಇಟ್ಟ ಸೆಲೆಬ್ರೇಷನ್ ಮಾಡಿದ್ರಿ. ಇನ್ನು ದೊಡ್ಡ ಸೆಲೆಬ್ರೇಷನ್ ಮಾಡ್ಬೇಕಂದ್ರೆ ನೀವು ನಮ್ಗೆ ಸಪೋರ್ಟ್ ಮಾಡ್ಬೇಕ್ರಿ. ನನಗೇನು ನಂಗೆ ಅಷ್ಟು ಸಬ್ಸ್ಕ್ರೈಬ್ ಇಲ್ಲರಿ. ನಾನು ಜೀರೋದಿಂದ ಬಂದನ್ರಿಲ್ರಿ ಫ್ರೆಂಡ್ಸ. ಹಿಂಗೆ ಬೆಳೀಲಿಪ್ಪ ಅಂತೇಳಿ ಕೇಳ್ಕೊತೀನಿ ರೀ ಫ್ರೆಂಡ್ಸ್. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೈತೆ ನಮ್ಮ ಫ್ಯಾಮ್ಲಿ ಆಗಿರಿ. ಹಿಂಗೆ ಕಂಟಿನ್ಯೂ ಇರಲ್ರಿ ನಮ್ಮ ಕೂಡ ರೀ. ನಾ ದವಾಖಾನೆಗೆ ಹೋಗಿ ಬರಲಿ. ನೀ ಜೂಜ್ ಕರ್ ಹೋಗಿ ಹಾಲು ಗರಂ ಮಾಡು. ಹಾಲು ಗರಂ ಮಾಡು, ಜೂಜು ನಮಾಜ್ ಮಾಡು, ದಿನ ಕಡ್ಡಿ ಹಚ್ಚು, ಡೈಲಿ ಪಾನಿ ಹಾಕೋ, ಕಸ ಹೊಡಗಿನೀಗ ನಾ ಹೋಗಿ ಬರ್ತಾನೆ. ಬರ್ರಿ ಫ್ರೆಂಡ್ಸ್, ನಾನು ಈಗ ದವಾಖಾನಿಗೆ ಹೊಂಟೇನಿ ರೀ. ದವಾಖಾನಿಗೆ ಹೋಗಿ ಏನಾಗ್ತೈತಿ ಏನಿಲ್ಲ ನಿಮ್ಮ ಕೂಡ ನಾನು ಶೇರ್ ಮಾಡ್ಕೋತೇನೆ ರೀ. ಇಲ್ಲಿ ಮನೆ ಬಂದು ಮಾಡ್ಕೋತೇನೆ ರೀ, ಅಲ್ಲೇನು ಮಾಡಂಗಿಲ್ಲ ರೀ ಫ್ರೆಂಡ್ಸ. ಹಂಗಾಗಿ ರೀ ನೋಡೋಣ ರೀ ಏನಾಗ್ತೈತೆ ರೀ. ఇంకా ಮೇಡಮ್ 6 ಗಂಟೆಗೆ ಬರ್ತಾರಂದ್ರೆ ಹಂಗೆ 6 ಗಂಟೆಗೆ ಮುಂಚೆ ಹೋಗಿನ್ರಿ, 6:30 ರೀ. ಹಂಗೆ 7:30 ಬಂದ್ರಿ ಫ್ರೆಂಡ್ಸ್ ರೀ. ನಾನು ನೋಡಿ ಒಂದು ಸಲಾಯ್ನ್ ಬರೆದು ಕೊಟ್ರಿ. 4 ದಿನ ಆಗಲಿ ಗುಳಿಗೆ ಔಷಧ ತಗೋರಿ. ಇದೊಂದು ಸಣ್ಣ ಸಲಾಯ್ನ್ ಒಳಗೆ ಇಂಜೆಕ್ಷನ್ ಬಿಡ್ತಾರೆ, ಇದಿಷ್ಟು ಮಾಡಿರಿ. 4 ದಿನ ತಿಂದ್ರಿ, ಮತ್ತು ಬಂದು ಭೇಟಿ ಆಗ್ರಿ. ಅದು ಕಮ್ಮಿ ಆಗಲಿಲ್ಲ ಅಂದ್ರೆ ಎಲ್ಲ ಬ್ಲಡ್ ಚೆಕಪರ್ ಮಾಡೋಣ ಅಂತ ಹೇಳಿದ್ರಿ ಫ್ರೆಂಡ್ಸ್ ರೀ. ಹಾಗಾಗಿ ಈಗ ಸಲಾಯ್ನ್ ಹಚ್ಚಿದ್ರಿ. ಒಂದು ಅರ್ಧ ತಾಸು ಆಗಿತ್ತು ರೀ ಫ್ರೆಂಡ್ಸ್ ಸಲಾಯ್ನ್ ಹಚ್ಚಿಗೆಸಿಂದ್ರಿ. ಸಲಾಯ್ನ್ ಆತ್ರಿ. ಆಗಕಣ ನಾನು ಸಿಸ್ಟರ್ ಒಳಗೆ ಕರಿಬೇಕಂತೇಳಿ ಕೂತೀನಿ ರೀ ಫ್ರೆಂಡ್ಸ್. ಅದ ಜೋಡಿ ಯಾರಿದ್ರಿಕಿಲ್ರಿ, ನಮ್ಮ ಮನೆಯವ್ರು ಬಿಟ್ಟು ಹೋಗಿದ್ದಾರೆ ರೀ. ಹಾಗಾಗಿ ರೀ ಎದ್ದು ಕೂತೀನಿ ರೀ, ಅವ್ರು ಕರಿಬೇಕಂತೇಳಿ ಸಲಾಯ್ನ್ ಆಗಿತ್ತು ರೀ ಫ್ರೆಂಡ್ಸ್. ಆಮೇಲೆ ನಮ್ಮ ರಮ್ಮು ಬಂದು ಕೇಸಿಂದ್ರಿ ಕರ್ಕೊಂಡು ಹೋದ್ರಿ. ನಮ್ಮ ಮನೆಯವ್ರು ಬಂದ್ರಿ, ಅವಾಗ ರಮ್ಮನು ಬಂದ್ರಿ. ಹಾಗಾಗಿ ರೀ ಇಬ್ಬರು ಬಂದಿದ್ರಿ, ಕರ್ಕೊಂಡು ಹೋದ್ರು ವಾಪಸ್ ರೀ. ಜೋಡಿ ಯಾರು ಬಂದ್ರಿಕಿಲ್ರಿ, ನಾನು ಒಬ್ಬಕ್ಕೆ ಹೋಗಿದ್ದೇನೆ ರೀ ಫ್ರೆಂಡ್ಸ್ ರೀ. ಇಲ್ಲಿ ಅವ್ರು ಬರೋ ಮಟ್ಟ ಅಂತೇಳಿ ವೇಟ್ ಮಾಡಾಕತ್ತೀನಿ ರೀ. ಮಕ್ಕೊಂಡ್ರಿ, ನಾನು ಜಲ್ದಿ ಬರಲಿಲ್ಲ ರೀ ಫ್ರೆಂಡ್ಸ್ ಅವ್ರಿ. ಆಮೇಲೆ ಬಂದು ತೆಗೆದ್ರಿ. ಇಲ್ಲಿ ಗುಳಿಗಿನ ಹೇಳಾಕತ್ತಿದ್ದರಿ, ಗುಳಿಗೆ ಇವು ತೊಗೋಬೇಕಂತೇಳಿ ಟೈಮ್ ಕತ್ತೇಳಿ ಹೇಳಾಕತ್ತಿದ್ರಿ. ಹಂಗೆ ಮಧ್ಯಾಹ್ನದಾಗ ಪೌಡ್ರ್ ಕೊಟ್ಟಾರಿ ಕುಡಿ ಅಂತದ್ರಿ ಫ್ರೆಂಡ್ಸ್ ರೀ. ಬರ್ರಿ ಫ್ರೆಂಡ್ಸ್, ಈಗ ಮನೆಗೆ ಬಂದೇನಿ ರೀ. ಬಂದು ಹಾಲು ಕೊಟ್ಟೋಗಿರಿ, ಹಾಲು ಗರಂ ಇಟ್ಟೇನಿ ರೀ. ಹಿಂಗೆ ನೋಡ್ರಿ, ಒಂದು ಸಲಾಯ್ನ್ ಹಚ್ಚಿದ್ರು, ಸಲಾಯ್ನ್ ಹಚ್ಕೊಂಬಂದೀವಿ ರೀ. ಹಾಗೆ ಏನೂ ಮಾಡೋಕ್ಕಾಗಂಗಿಲ್ಲ ರೀ. ಏನಾಗ್ತೈತಿ ರೀ ದವಾಖಾನೆ ಓದಿಂದ ಅವ್ರು ಏನು ಹೇಳ್ತಾರೆ ಅದು ಕೇಳಬೇಕಾಗ್ತದೆ ರೀ. ಈಗ ತೋರಿಸ್ಕೊಂಬಂದೇನಿ ರೀ ಫ್ರೆಂಡ್ಸ. ಪಲ್ಯರು ಗರಂ ಮಾಡ್ಬೇಕು ರೀ. ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೇನೆ ರೀ ಫ್ರೆಂಡ್ಸ. ಹೊಸದಾಗಿ ನೋಡೋರೆಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಿಸ್ ಮಾಡಿರಿ ಫ್ರೆಂಡ್ಸ. ನನ್ನ ಮಗಳ ಗುಳ್ಗಿ ತೊಗೊಂತೇಳಿ ಗುಳ್ಗಿ ಕೊಡಾಕತ್ತಾಳ್ರಿ. ಈಗ ಗುಳ್ಗಿ ತೊಗೋಬೇಕ್ರಿ, ತೋರಿಸ್ಕೊಂಡೇನ್ರಲ್ಲ. ಹಾಗಾಗಿ ನೋಡ್ರಿ ಫ್ರೆಂಡ್ಸ್, ಗುಳ್ಗಿ ಅಲ್ಲಿ ಬರ್ತಾನೆ. ಬರ್ರಿ ಫ್ರೆಂಡ್ಸ್, ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೇನೆ ರೀ. ಲೇಟ್ ಆಗೈತೆ ರೀ, ಟೈಮ್ ಒಂದು 9:30 ಆಯ್ತು ನೋಡ್ರಿ ಫ್ರೆಂಡ್ಸ್. ದವಾಖಾನೆಗೆ ಬಂದು ಸ್ವಲ್ಪ ಬಿತ್ತಿನ ಗುಳ್ಗಿ ತೊಗೊಂಡು ಊಟ ಮಾಡೀರಿ. ಈಗ ಕಸ ಹೊಡಗಿಬೇಕ್ರಿ. ಬಾಂಡೆ ತೊಗೊಂಡು ಹೋಗ್ಯಾಡ್ರಿ ಮಗಳ. ನಿಂಗೆ ಆರಾಮಿಲ್ಲ ಮಮ್ಮಿ ನಾನು ತಿಕ್ಕೊಂಬರ್ತಿಂತ ಅಂತಂದಳ್ರಿ.
ಈಗ ಹೋಗ್ಯಾಡ್ರಿ ಆದ್ರೆ ಆಕೆ ಒಬ್ಬಾಕಿ ಮೇಲೆ ಬಿಡಂಗಿಲ್ಲ ರೀ. ಸ್ವಲ್ಪ ಕೈ ತೊಳ್ಕೊಂಡು ಬರ್ತೇನೆ ರೀ, ತಿಕ್ಕರ್ ಕೊಡ್ತೇನೆ, ತೊಳ್ಕೊಂಡ್ರೆ ಬರ್ತೇನೆ ರೀ ಫ್ರೆಂಡ್ಸ್. ನಾನು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡ್ರಿ, ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ಹಿಂಗಿತ್ತು ನೋಡ್ರಿ ನಂದ್ರಿ. ನೆಕ್ಸ್ಟ್ ಬ್ಲಾಗ್ ಮತ್ತೆ ಸಿಗ್ತೀನಿ ರೀ ಫ್ರೆಂಡ್ಸ. ಗುಡ್ ನೈಟ್ ಫ್ರೆಂಡ್ಸ್.